ಇರ್ತಕ್ಕಂಥ ಮೀಸಲಾತಿಯನ್ನ ನಾವು ಪಡೆಯಬೇಕಾದ್ರೆ ಹೋರಾಟದ ಅನಿವಾರ್ಯ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಹೋರಾಟವನ್ನು ಉದ್ದೇಶಿಸಿ ನಮ್ಮ ಮೂಡಲಿಯ ಶ್ರೀ ಮಹರ್ಷಿ ದಲಿತ ಉಪ್ಪಾರ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವದಾಸ ಅಂಜಗೊಂಡವರು ಒಂದು ಕಾರ್ಯಕ್ರಮ ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಬೇಕಂತ ಕೇಳ್ತಾ ಇದ್ದಾರೆ. बोलो भारत माता की, बोलो भारत माता की, जोर से भगीरथ महाराज की, भगीरथ महाराज की, कलमेश्वर महाराज की. ಯಾವತ್ತು ಮೂಡಲಿಗೆ ಹಾಗೂ ಸಮಸ್ತ ತಾಲೂಕಾ ಗ್ರಾಮ ದೇವತೆಗಳನ್ನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ದಿನ ಒಂದು ಐತಿಹಾಸಿಕ ದಿನ. ಯಾಕಂದ್ರೆ ನನ್ನ ಉಪ್ಪಾರ ಸಮಾಜ ಸುಮಾರು 70 ದಶಕಗಳಿಂದ ಯಾವುದೇ ಸಹಾಯ ಸೌಲಭ್ಯವಿಲ್ಲದೆ, ಯಾವುದೇ ಆಶೆ ಆಮಿಷಗಳಿಲ್ಲದೆ ಇಲ್ಲಿಯವರೆಗೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ಬಂದಿರತಕ್ಕಂಥ ವಿಷಯ. ಯಾಕಂದ್ರೆ ಯಾವ ಒಬ್ಬ ರಾಜಕೀಯ ವ್ಯಕ್ತಿಗಳಿಂದ ಯಾವುದೇ ಒಂದು ಹಕ್ಕುಗಳನ್ನ ಪಡೆದಿರತಕ್ಕಂಥ ಸಮಾಜ ಅಂದರೆ ಅದು ಉಪ್ಪಾರ ಸಮಾಜ. ಆದ ಕಾರಣ ಉಪ್ಪಾರ ಸಮಾಜವನ್ನ ಪರಿಶಿಷ್ಟ ಜಾತಿ ಅಥವಾ ಮೂಡಲಗಿ ಉಪ್ಪಾರ ಸಂಘಗಳಿಂದ ಈ ಒಂದು ವಿಷಯವನ್ನು ಎಸ್ಸಿ ಮತ್ತು ಎಸ್ಸಿ ಅಥವಾ ಎಸ್ಟಿಯಲ್ಲಿ ಸೇರಿಸಲು ಎಲ್ಲರೂ ಕೈ ಜೋಡಿಸಬೇಕೆಂದು ಈ 2 ದಿನಗಳಿಂದ ಮೂಡಲಗಿ ಸಮಾಜದ ಹಾಗೂ ತಾಲೂಕಾ ಸಮಾಜದ ಎಲ್ಲ ಗ್ರಾಮಗಳ ಯುವ ಮಿತ್ರರು ನಮ್ಮ ಜೊತೆಯಲ್ಲಿ ಸಹಕಾರದೊಂದಿಗೆ ಎಲ್ಲ ಹಳ್ಳಿಗಳಲ್ಲಿ ತಿರುಗಾಡಿ ಬೈಕ್ ರ್ಯಾಲಿ ಮುಖಾಂತರ ತನ್ನ ಸಮಾಜದ ಬಂಧುಗಳಿಗೆ ಕರೆ ಕೊಡಲಾಗಿತ್ತು. ಆ ಕರೆಗೆ ಹೋಗ್ಬಿಟ್ಟು ಇವತ್ತು ನನ್ನ ಎಲ್ಲ ಸಮಾಜ ಬಂಧುಗಳು, ಸಹೋದರ ಸಹೋದರಿಯರು, ತಾಯಂದಿರು ಎಲ್ಲರೂ ಸಹಿತ ಬೀದಿಗಿಳಿದು ಹೋರಾಟ ಮಾಡುವಂತಹ ಪರಿಸ್ಥಿತಿ ಇವತ್ತು ನಮಗೆ ಬಂದೊದಗಿದೆ. ಬಂಧುಗಳು ಇಷ್ಟೇ, ಮೀಸಲಾತಿ ಸಿಗುವವರೆಗೆ ನಮ್ಮ ಹೋರಾಟ ನಿರಂತರವಾಗಿರಬೇಕು. ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಸಮಾಜದ ಬಂಧುಗಳು ಹಾಗೂ ಸಮಾಜದ ಮುಖಂಡರು, ಸಮಾಜ